ಮಂಗಳೂರು ನಗರದ ಕೆಲವೆಡೆ ಸಾರ್ವಜನಿಕರಿಗೆ ಕಲುಷಿತ ನೀರು ಪೂರೈಕೆಗೊಂಡು ಹಲವರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ವಿಜಯಯಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಸಭೆ ನಡೆಸಿದ್ದಾರೆ. 31ನೇ ವಾರ್ಡಿನ ನೋಡು ಬಟ್ಟಗುಡ್ಡೆ ಪರಿಸರದ ರಾಮಕೃಷ್ಣ ಭಜನಾ ಮಂದಿರದ ಆವರಣದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ರವರ ನೇತೃತ್ವದಲ್ಲಿ ಸಾರ್ವಜನಿಕರ ಪಾಲಿಕೆಯ ಹಿರಿಯ ಅಧಿಕಾರಿಗಳ ತುರ್ತು ಸಭೆ ನಡೆದಿದೆ. ಸಭೆಯಲ್ಲಿ ಮಾತನಾಡಿದ ಶಾಸಕರು ನೋಡು ಬಟ್ಟಗುಡ್ಡೆ ಪರಿಸರದ ಕೆಳಭಾಗದಲ್ಲಿ ಕುಡಿಯುವ ನೀರಿಗೆ ಡ್ರೈನೇಜ್ ನೀರು ಸೇರಿಕೊಂಡು ಹಲವು ಮನೆಗಳಿಗೆ ಸರಬರಾಜಾಗದೆ ಎಂದು ದೂರು ಬಂದಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜವಾಬ್ದಾರಿಯುತ ಶಾಸಕನಾಗಿ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ್ದೇನೆ. ಸದ್ಯ ಅಧಿಕಾರಿಗಳು ನಿನ್ನೆಯಿಂದ ಸ್ಥಳೀಯ ಮನೆಗಳ ನಲ್ಲಿಯಲ್ಲಿ ಬರ್ತಾ ಇರುವಂತಹ ನೀರಿನ ಮಾಲಿನ್ಯವನ್ನು ದಿನಕ್ಕೆ 3-4 ಬಾರಿ ಪರೀಕ್ಷೆಗೆ ಒಳಪಡಿಸಿ ಎಲ್ಲಾ ರೀತಿಯ ಬಳಕೆಗೆ ಯೋಗ್ಯವಿರೋದನ್ನ ಸಾರ್ವಜನಿಕರ ಸಮ್ಮುಖದಲ್ಲಿಯೇ ದೃಢಪಡಿಸಿದ್ದಾರೆ. ಹಾಗಾಗಿ ಈಗಾಗಲೇ ಈ ಭಾಗದ ಮನೆಗಳ ಅಪಾರ್ಟ್ಮೆಂಟ್ಗಳ ಟ್ಯಾಂಕಿಯಲ್ಲಿ ಸಂಗ್ರಹವಾಗಿರುವ ನೀರನ್ನ ಸಾರ್ವಜನಿಕರು ವಿಸರ್ಜಿಸಿ ಶುದ್ಧ ನೀರನ್ನು ಸಂಗ್ರಹ ಮಾಡಿಕೊಳ್ಳಬೇಕು. ಮುಂದಕ್ಕೆ ನೀರಿನ ಶುದ್ಧತೆಯಲ್ಲಿ ಯಾವುದೇ ರೀತಿಯ ಸಂದೇಹವಿದ್ರೂ ಕೂಡಲೇ ನನ್ನ ಸಹಿತ ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತರುವಂತೆ ಶಾಸಕರು ಸ್ಥಳೀಯರಲ್ಲಿ ಮನವಿ ಮಾಡಿದ್ದಾರೆ. ಈಗ ಮನೆಯಲ್ಲಿರುವಂತಹ ಟ್ಯಾಂಕಿಯಲ್ಲಿರುವಂತಹ ನೀರಿನ ಪರಿಸ್ಥಿತಿ ಏನಿದೆ? ಅದು ಒಳ್ಳೆಯದಿದೆಯಾ? ಅದು ಕಲುಷಿತ ಇದೆಯಾ? ಯಾಕೆ ಅಂತ ಕೇಳಿದ್ರೆ, ಒಂದು ಫ್ಲಾಟ್, ಒಂದು ಮನೆಯಲ್ಲಿ ಟ್ಯಾಂಕಿಯಲ್ಲಿ ನೀರು ತುಂಬಾ ಫುಲ್ ಆಗಿ ಅರ್ಧ ಮುಕ್ಕಾಲು ಟ್ಯಾಂಕ್ ಇರ್ಬೋದು. ಆ ನೀರನ್ನು ಅವರಿಗೆ ಪುನರಪಿ ಸೇವನೆ ಮಾಡಿದ್ರೆ ಅವರ ಹೆಲ್ತ್ ಪುನರಪಿ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಆ ಮನೆಯವರು ಆ ಕಲುಷಿತ ಟ್ಯಾಂಕಿಯಲ್ಲಿರುವ ನೀರನ್ನ ಹೊರಗಡೆ ಬಿಡತಕ್ಕದ್ದು ಅಂತೇಳಿ ಆ ಮನೆಯವರಿಗೆ ಹೇಳಬೇಕಾದ ಜವಾಬ್ದಾರಿ ಯಾರ್ದು? ಎರಡನೇದು, ಈಗ ಬರುವಂತ ನೀರು, ಈಗ ಬರ್ತಾ ಇರುವಂತ ನೀರು ಟ್ಯಾಂಕಿಯಲ್ಲಿ ಇದ್ದದ್ದಲ್ಲ, ಇವತ್ತು ಬಿಡುವಾಗ ಬರ್ತಾ ಇರುವಂತ ನೀರು, ಇದನ್ನ ಹಿಡಿದು ಇದು ಕಲುಷಿತ ಇಲ್ಲವೋ ಅಂತೇಳಿ ಇವತ್ತಿಗೆ ಟೆಸ್ಟಿಂಗ್ ಮಾಡ್ತೀರಾ? ಎರಡನೇ, ಅವಾಗ ಈಗ ಬಂದು ಅವರ ಟಾಂಗಿ ಖಾಲಿ ಮಾಡಿದಾಗ ಈಗ ಬಂದು ಅವರ ಟಾಂಗಿಗೆ ಬೀಳುವಂತ ನೀರು ಕಲುಷಿತ ಇಲ್ಲ, ಕುಡಿಲಿಕ್ಕೆ ಯೋಗ್ಯವಾಗಿದೆ ಅಂತೇಳಿ ಅವರಿಗೆ ತಿಳಿಸ್ಬೇಕು ಬೇಡ? ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅವರಿಗೆ ನಾಲೆಜ್ ಇಲ್ಲ. ಪಾಪ ಜನರ ತಪ್ಪಿಲ್ಲ, ಜನರಲ್ಲಿ ಅಲ್ಲಿ ಖಾಲಿ ಟಾಂಕಿ ನೀರಿದೆ, ಈಗ ಇವತ್ತು ಬರುವ ನೀರು ಬಂದು ಅದಕ್ಕೆ ಸೇರ್ತದೆ ಕೆಪಿ. ಸರಿಯಾದ್ರೆ ಸರಿ ಹೇಳಿ. ಈಗ ಇವರ ಮನೆಯಲ್ಲಿ ಅರ್ಧ ಟಾಂಕಿ ನೀರು ಇವತ್ತು ನೀವು ಬರೋದು ಫುಲ್ ಆಗ್ತದೆ, ಅದು ಕಲುಷಿತನೇ ಆಗಿರ್ತದೆ. ಒಬ್ಬ ನಾಳೆ ಮುಕ್ಕಾಲು ಟಾಂಕಿ ಖಾಲಿ ಆಗ್ತದೆ, ಒಬ್ಬ